ಜುಲೈ 7ರಂದು ಔರಾದ್ ತಾಲೂಕಿನ ನಾರಾಯಣಪುರ ಗ್ರಾಮದಲ್ಲಿ ಆರ್ಬಿಟ್ ಸಂಸ್ಥೆ ಹಾಗೂ ಲಿವ್ ಲವ್ ಲವ್ ಫೌಂಡೇಶನ್ ಸಹಯೋಗದಲ್ಲಿ ಮಾನಸಿಕ ಆರೋಗ್ಯ ಜಾಗೃತಿ ಕಾರ್ಯಕ್ರಮ ನಡೆಸಲಾಯಿತು. ಮೆದುಳಿನ ಕಾಯಿಲೆಗಳಿಂದ ಉಂಟಾಗುವ ಮಾನಸಿಕ ಅಸ್ವಸ್ಥತೆಯ ಬಗ್ಗೆ ಗ್ರಾಮಸ್ಥರಿಗೆ ಮಾಹಿತಿ ನೀಡಲಾಯಿತು. ಭಯ, ಖಿನ್ನತೆ, ಆತಂಕ ಇತ್ಯಾದಿ ಲಕ್ಷಣಗಳು ಕಂಡುಬಂದರೆ ತಕ್ಷಣ ಚಿಕಿತ್ಸೆ ಅನಿವಾರ್ಯ ಎಂಬುದನ್ನು ಸ್ಪಷ್ಟಪಡಿಸಲಾಯಿತು. ಆರ್ಬಿಟ್ ಸಂಸ್ಥೆಯು ಪ್ರತಿ ತಿಂಗಳ ಮೊದಲ ಮಂಗಳವಾರ ಉಚಿತ ತಪಾಸಣಾ ಶಿಬಿರ ಆಯೋಜಿಸಿದ್ದು, ಈ ಕಾರ್ಯಕ್ರಮದಲ್ಲಿ 10 ಗ್ರಾಮಸ್ಥರು ಭಾಗವಹಿಸಿದರು. ಜುಲೈ 8ರಂದು ಹುಮ್ನಾಬಾದ್ ತಾಲೂಕಿನ ಘಾಟ್ಬರೋಳ್ ಗ್ರಾಮದಲ್ಲಿ ಆರ್ಬಿಟ್ ಸಂಸ್ಥೆ ಹಾಗೂ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಸಹಯೋಗದಲ್ಲಿ ಜೈ ಶ್ರೀ ಬಾಲಾಜಿ ವಿಶೇಷ ವಿಕಲಚೇತನರ ಪೋಷಕರ ಸಭೆ ನಡೆಸಲಾಯಿತು. ಸಭೆಯಲ್ಲಿ ಕಾರ್ಯಕ್ರಮದ ಕಾರ್ಯಕರ್ತೆ ಶ್ರೀಮತಿ ಪೂಜಾರವರು ವಿಕಲಚೇತನರ ನಿತ್ಯ ಚಟುವಟಿಕೆಗಳು, ಚಿಕಿತ್ಸೆ ಮತ್ತು ಪೋಷಕರ ಜವಾಬ್ದಾರಿಯ ಬಗ್ಗೆ ಸಂಪೂರ್ಣವಾಗಿ ವಿವರಣೆ ನೀಡಿದರು. ಮಾತ್ರೆಗಳ ಕೊರತೆಯ ಸಂದರ್ಭದಲ್ಲಿ ವಕಾಲತ್ತು ಮತ್ತು ಲಾಬಿ ಹೇಗೆ ಮಾಡುವುದರು ಎಂಬುದರ ಕುರಿತು ಉಪದೇಶವನ್ನು ನೀಡಿದರು. ಈ ಸಭೆಯಿಂದ 6 ಪೋಷಕರು ಲಾಭವನ್ನು ಪಡೆದುಕೊಂಡರು. ಜುಲೈ 8ರಂದು ಬೀದರ್ ತಾಲೂಕಿನ ಬ್ರಹ್ಮಪುರ ಕಾಲೋನಿಯಲ್ಲಿ ಮಾನಸಿಕ ಆರೋಗ್ಯ ಜಾಗೃತಿ ಕಾರ್ಯಕ್ರಮ. ಆರ್ಬಿಟ್ ಸಂಸ್ಥೆಯ ಕಾರ್ಯಕರ್ತ ಶ್ರೀ ನೋಹಾನ್ ರವರು ಮಾನಸಿಕ ಅಸ್ವಸ್ಥತೆಯ ಲಕ್ಷಣಗಳು ಮತ್ತು ಸಾರ್ವಜನಿಕರಲ್ಲಿ ಇರುವ ತಪ್ಪು ಕಲ್ಪನೆಗಳ ಬಗ್ಗೆ ಸುವಿವರಣವಾಗಿ ವಿವರಿಸಿದರು. ಭೂತ ಮಾಟಮಂತ್ರ ಎಂಬ ಅಂಧಶ್ರದ್ಧೆ ಬದಿಗೆ ಇಳಿದು ಸರಿಯಾದ ಚಿಕಿತ್ಸೆಯತ್ತ ಜನರು ಬರಬೇಕು ಎಂಬ ಜಾಗೃತಿ ಮೂಡಿಸಿ ಕಾರ್ಯಕ್ರಮದಲ್ಲಿ ಒಟ್ಟು 11 ಜನ ಭಾಗವಹಿಸಿದರು. ಔರಾದ್ ತಾಲೂಕಿನ ಕೊರೆಕಲ್ ಗ್ರಾಮದಲ್ಲಿ ಸ್ವಸಹಾಯ ಸಂಘದ ಮಹಿಳೆಯರಿಗಾಗಿ ಕ್ಯಾನ್ಸರ್ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಸಿಸ್ಟರ್ ಲಿನೆಟ್ ರವರು ವಿಶೇಷವಾಗಿ ಮಹಿಳೆಯರಲ್ಲಿ ಕಾಣಿಸಿಕೊಳ್ಳುವ ಕ್ಯಾನ್ಸರ್ಗಳ ಬಗ್ಗೆ ಮಾಹಿತಿ ನೀಡಿ ಮುಂಜಾಗ್ರತಾ ಕ್ರಮಗಳನ್ನು ವಿವರಿಸಿದರು. ಅನುಮಾನಾಸ್ಪದ ಲಕ್ಷಣಗಳಿದ್ದರೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸುವಂತೆ ಸೂಚನೆ ನೀಡಿದರು. ಒಟ್ಟು 13 ಮಹಿಳೆಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿಯನ್ನು ಪಡೆದುಕೊಂಡರು. ಜುಲೈ 8 ಮತ್ತು 9ರಂದು ಆರ್ಬಿಟ್ ಸಂಸ್ಥೆ ಹುಮ್ನಾಬಾದ್ ಮತ್ತು ಕ್ರಾಸ್ ಸಂಸ್ಥೆಯ ನೇತೃತ್ವದಲ್ಲಿ 3 ಸಹಭಾಗಿ ಸಂಸ್ಥೆಗಳ ಲಿಂಗ ಸಮಾನತೆ ತಂಡದ ಸದಸ್ಯರಿಗೆ ಲಿಂಗ ಸಮಾನತೆ ಮತ್ತು ನ್ಯಾಯ ಕುರಿತಾಗಿ 2 ದಿನಗಳ ತರಬೇತಿಯನ್ನು ಆಯೋಜಿಸಲಾಯಿತು. ಆರ್ಬಿಟ್ ಸಂಸ್ಥೆಯ ನಿರ್ದೇಶಕರು ಫಾದರ್ ವಿಕ್ಟರ್ ವಾಸ್ ಮಹಿಳೆಯರು ನ್ಯಾಯ ಅರಿತು ಸಂಘಟನೆಗಳಲ್ಲಿ ಸಕ್ರಿಯರಾಗಬೇಕೆಂದು ಕರೆ ನೀಡಿದರು. ಸಿಸ್ಟರ್ ನ್ಯಾನ್ಸಿ ಲೋಬೋ ಲಿಂಗ ಮತ್ತು ಲಿಂಗತ್ವದ ವ್ಯತ್ಯಾಸಗಳನ್ನು ವಿವರಿಸಿದರು. ಕ್ರಾಸ್ ಸಂಸ್ಥೆಯ ನಿರ್ದೇಶಕರಾದ ಫಾದರ್ ರಿಚರ್ಡ್ ಪಾಯಸ್ ರವರು ಸಮಾನತೆಯನ್ನು ಎಲ್ಲ ಕ್ಷೇತ್ರಗಳಲ್ಲೂ ತರಬೇಕಾದ ಅವಶ್ಯಕತೆಯನ್ನು ಹತ್ತಿರದಿಂದ ವಿವರಿಸಿದರು. ಸಿಸ್ಟರ್ ಕ್ರಿಸ್ಟಿನಾ ಮಕ್ಕಳ ಹಕ್ಕುಗಳು ಮತ್ತು ಉಚಿತ ಕಾನೂನು ನೆರವಿನ ಕುರಿತು ಸವಿಸ್ತರವಾಗಿ ಉಪನ್ಯಾಸ ನೀಡಿದರು. ನಾಟಕದ ಮೂಲಕ ವಿಷಯವನ್ನು ಸ್ಪಷ್ಟಗೊಳಿಸಿದರು. ಶಿಬಿರಾರ್ಥಿಗಳು ಈ ತರಬೇತಿಯಲ್ಲಿ ಭಾಗವಹಿಸಿ ಮಾಹಿತಿಯನ್ನು ಪಡೆದುಕೊಂಡರು. ನಾನು ಜೀವಿಸುತ್ತೇನೆ ಎಂಬ ಆ ದೃಢ ಭಾವನೆಗೆ ನೀವು ಜೀವಿಸಿದರೆ ಖಂಡಿತವಾಗಿ ಬದಲಾವಣೆ ಸಾಧ್ಯ. ನೀವು ದೊಡ್ಡ ದೊಡ್ಡ ಕೆಲಸ ಕಾರ್ಯಗಳನ್ನು ಮಾಡಬೇಕೆಂದು ನಾವು ಹೇಳ್ತಾ ಇದ್ದೀವಿ. ನಿಮ್ಮ ಅಕ್ಕಪಕ್ಕದ 1-2 ಕುಟುಂಬಕ್ಕೆ ನೀವು ಸಹಾಯ ಮಾಡಿದಾಗ ಅಥವಾ ಬದಲಾವಣೆ ತಂದಾಗ ಮುಂದೆ ಅದೇ ದೊಡ್ಡದಾಗಿ ಬೆಳೆದು ಇಡೀ ಸಮಾಜ ಬದಲಾಯಿಸಲು ಸಾಧ್ಯವಾಗಿ. ಯಾರು ಕೂಡ ಒಮ್ಮೆಲೆ ನಾಯಕರಾಗಲ್ಲ. ಸಣ್ಣ ಪುಟ್ಟ ಕೆಲಸಗಳು ಮಾಡ್ಬೇಕು. ಅದಕ್ಕೆ ನಮ್ಮಲ್ಲಿ ಒಳ್ಳೆಯ ಮನೋಭಾವ ಬೇಕು. ನಾನು ನನ್ನ ಸಹೋದರಿಗೆ ಅಥವಾ ನನ್ನ ಅಕ್ಕಪಕ್ಕದಲ್ಲಿ ಇವರಿಗೆ ಸಹಾಯ ಮಾಡಬೇಕು ಆ ಭಾವನೆ ನೀವಿದ್ರೆ ಮುಂದೆ ಖಂಡಿತವಾಗಿ ನೀವು ಕೂಡ ಸಮಾಜದಲ್ಲಿ ಉತ್ತಮ ನಾಯಕಿಯರಾಗಿ ಬೆಳೆಯಲು ನಿಮಗೆ ಸಾಧ್ಯವಾಗುತ್ತದೆ. ಜುಲೈ 9ರಂದು ಡಾಬರ್ಗಾಂವ್ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆರ್ಬಿಟ್ ಸಂಸ್ಥೆಯ ಸಹಯೋಗದಲ್ಲಿ ಮಾನಸಿಕ ಆರೋಗ್ಯ ಜಾಗೃತಿ ಕಾರ್ಯಕ್ರಮ ನಡೆಸಲಾಯಿತು. ಕಾರ್ಯಕರ್ತ ಶ್ರೀ ಕುಮಾರ್ ಅವರು ಮಾನಸಿಕ ಕಾಯಿಲೆಯ ಲಕ್ಷಣಗಳು, ತಪ್ಪು ಕಲ್ಪನೆಗಳು ಮತ್ತು ಉಚಿತ ಚಿಕಿತ್ಸೆ ಬಗ್ಗೆ ಮಾಹಿತಿಯನ್ನು ನೀಡಿದರು. ಪ್ರತಿ ತಿಂಗಳು 2ನೇ ಮಂಗಳವಾರ ಬಾಲ್ಕಿಯಲ್ಲಿ ಜಿಲ್ಲಾ ಮಾನಸಿಕ ಆರೋಗ್ಯ ಶಿಬಿರ ನಡೆಯುತ್ತಿದೆ ಎಂಬುದರ ಬಗ್ಗೆ ತಿಳಿಸಿದರು. ಜುಲೈ 10ರಂದು ಸಿಲ್ಮಗ್ಗಿ ಗ್ರಾಮದ ಬಕುಲಾಬಾಯಿ ತಳಗಟ್ಕರ್ ಸ್ಮಾರಕ ಪ್ರೌಢಶಾಲೆಯಲ್ಲಿ ಆರ್ಬಿಟ್ ಸಂಸ್ಥೆ ಹಾಗೂ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಸಹಯೋಗದಲ್ಲಿ ಮಾನಸಿಕ ಆರೋಗ್ಯ ಜಾಗೃತಿ ಕಾರ್ಯಕ್ರಮ ನಡೆಸಲಾಯಿತು. ನವಜೀವನ ಕಾರ್ಯಕ್ರಮದ ಕಾರ್ಯಕರ್ತ ಶ್ರೀ ಡೇವಿಡ್ ಆರೋಗ್ಯ ಮತ್ತು ಮಾನಸಿಕ ಕಾಯಿಲೆಗಳ ಬಗ್ಗೆ ವಿವರಿಸಿ ಇವು ಸಮರ್ಪಕ ಚಿಕಿತ್ಸೆ ಮೂಲಕ ಸಂಪೂರ್ಣವಾಗಿ ಗುಣಮುಖವಾಗಬಹುದೆಂದು ತಿಳಿಸಿದರು. 70 ವಿದ್ಯಾರ್ಥಿಗಳು ಮತ್ತು ಸಿಬ್ಬಂದಿ ವರ್ಗದವರು ಭಾಗವಹಿಸಿದರು. ಹುಮ್ನಾಬಾದ್ ತಾಲೂಕಿನ ಕುಮಾರ್ ಚುಂಚೋಳಿ ಗ್ರಾಮದಲ್ಲಿ ಆರ್ಬಿಟ್ ಸಂಸ್ಥೆಯ ಸಹಯೋಗದಲ್ಲಿ ಹಿರಿಯ ನಾಗರಿಕರಿಗಾಗಿ ಮಾನಸಿಕ ಆರೋಗ್ಯ ಜಾಗೃತಿ ಕಾರ್ಯಕ್ರಮ ನಡೆಸಲಾಯಿತು. ಕಾರ್ಯಕರ್ತೆ ಶ್ರೀಮತಿ ಪೂಜಾರವರು ಮಾನಸಿಕ ಕಾಯಿಲೆಯ ಲಕ್ಷಣಗಳು ಹಾಗೂ ಚಿಕಿತ್ಸೆಯ ಮಹತ್ವವನ್ನು ವಿವರಿಸಿದರು.
ಹುಮ್ನಾಬಾದ್ ತಾಲೂಕಿನ ಹಿಲಾಲ್ಪುರ ಗ್ರಾಮದಲ್ಲಿ ಆರ್ಬಿಟ್ ಸಂಸ್ಥೆಯ ಶೀಘ್ರ ಪತ್ತೆ ಹಚ್ಚುವಿಕೆ ಮತ್ತು ಆರಂಭಿಕ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಬೆಳವಣಿಗೆಯಲ್ಲಿ ಕುಂಠಿತ ಮಕ್ಕಳಿಗೆ ವಿವಿಧ ಚಟುವಟಿಕೆಗಳನ್ನು ನಡೆಸಲಾಯಿತು. ಕಾರ್ಯಕರ್ತೆ ಶ್ರೀಮತಿ ಮಮತಾರವರು ಬಣ್ಣ ಗುರುತಿಸುವಿಕೆ, ಶಬ್ದ ಉಚ್ಚಾರಣೆ, ಸಂಖ್ಯೆಗಳ ಕಲಿಕೆ, ಬಲೂನ್ ಊದಿಸುವುದು, ಮ್ಯೂಸಿಕಲ್ ಕುರ್ಚಿ ಆಟ ಹಾಗೂ ಇತರೆ ಮನೋರಂಜನೆಗೆ ತಕ್ಕ ಶೈಕ್ಷಣಿಕ ಚಟುವಟಿಕೆಗಳನ್ನು ನಡೆಸಿ ಮಕ್ಕಳಲ್ಲಿ ಹತಾಶೆ ಬದಲಿಗೆ ಉತ್ಸಾಹ ಮೂಡಿಸಿದರು. ಜುಲೈ 11ರಂದು ಆರ್ಬಿಟ್ ಸಂಸ್ಥೆಯ ಮಹಿಳಾ ಸಬಲೀಕರಣ ಯೋಜನೆಯ ಅಡಿಯಲ್ಲಿ ದುಮುನ್ಸೂರ್ ಗ್ರಾಮದ ಸಂಜನಾ ಮಹಾಸಂಘದ ಸದಸ್ಯರಿಗೆ ಕ್ಯಾನ್ಸರ್ ಬಗ್ಗೆ ಜಾಗೃತಿ ಕಾರ್ಯಕ್ರಮ ನಡೆಸಲಾಯಿತು. ಸಂಸ್ಥೆಯ ಕಾರ್ಯಕ್ರಮದ ಆಪ್ತ ಸಮಾಲೋಚಕರು ಶ್ರೀ ಅರುಣ್ ಕುಮಾರ್ ಕೋಟೆ ಅವರು ಕ್ಯಾನ್ಸರ್ನ ವಿಧಗಳು ಮತ್ತು ಮುನ್ನೆಚ್ಚರಿಕೆ ಕ್ರಮಗಳು ಬಗ್ಗೆ ಸವಿಸ್ತರವಾಗಿ ಮಾಹಿತಿ ನೀಡಿದರು. ಮುಖ್ಯವಾಗಿ ಗರ್ಭಕೋಶ ಹಾಗೂ ಸ್ತನ ಕ್ಯಾನ್ಸರ್ ಕುರಿತು ವಿಶೇಷವಾಗಿ ವಿವರಣೆ ನೀಡಿದರು. ಕಾರ್ಯಕ್ರಮದಲ್ಲಿ 18 ಮಹಿಳೆಯರು ಭಾಗವಹಿಸಿ ಉಪಯುಕ್ತ ಪಡೆದುಕೊಂಡರು. ಚಿಡುಗುಪ್ಪ ತಾಲೂಕಿನ ವಡ್ಡಿನಕೆರೆ ಗ್ರಾಮದಲ್ಲಿ ಶ್ರೀಮತಿ ಅಮಿತಾರವರ ಅಧೀನದ ಕಿರಣ ಮಹಾಸಂಘದ ಸಭೆ ನಡೆಸಲಾಯಿತು. ಆರ್ಬಿಟ್ ಸಂಸ್ಥೆಯ ಸ್ಥಳೀಯ ಸಂಯೋಜಕರು ಸಿಸ್ಟರ್ ಎಡ್ನಾರವರು ಮಹಾಸಂಘ ಬಲವರ್ಧನೆ ಮತ್ತು ಗ್ರಾಮ ಸಮಸ್ಯೆಗಳ ಬಗೆಗೆ ಸದಸ್ಯರು ನಾಯಕತ್ವದೊಂದಿಗೆ ಮುಂದಾಗಬೇಕೆಂದು ತಿಳಿಸಿದರು. ಸಭೆಯಲ್ಲಿ ಭಾಗವಹಿಸಿದರು ಸದಸ್ಯರು ನಾಯಕತ್ವದ ಜವಾಬ್ದಾರಿಗಳ ಕುರಿತು ಅರಿವು ಪಡೆದುಕೊಂಡರು. ಜುಲೈ 12ರಂದು ಹುಮ್ನಾಬಾದ್ ತಾಲೂಕಿನ ಹಳ್ಕೆಟ್ ಬಿ ಗ್ರಾಮದಲ್ಲಿ ಶೀಘ್ರ ಪತ್ತೆ ಹಚ್ಚುವಿಕೆ ಮತ್ತು ಆರಂಭಿಕ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಕಾರ್ಯಕರ್ತೆ ಶ್ರೀಮತಿ ಮಮತಾರವರು ಮಕ್ಕಳಿಗೆ ಕೇಂದ್ರ ಆಧಾರಿತ ಚಟುವಟಿಕೆಗಳನ್ನು ನಡೆಸಿದರು. ಬಣ್ಣ ಕಲ್ಲುಗಳ ಬೇರ್ಪಡಿಕೆ, ಪುಸ್ತಕದಲ್ಲಿ ಬಣ್ಣ ತುಂಬಿಸುವಿಕೆ, ಹಣ್ಣುಗಳ ಗುರುತಿಸುವಿಕೆ ಹಾಗೂ ಆಕೃತಿ ಬಣ್ಣ ಜೋಡಣೆಯಂತಹ ಚಟುವಟಿಕೆಗಳ ಮೂಲಕ ಮಕ್ಕಳಲ್ಲಿ ಕಲಿಕೆಗೆ ಆಸಕ್ತಿ ಮೂಡಿಸಿದರು. ಆರ್ಬಿಟ್ ಸಂಸ್ಥೆಯಲ್ಲಿ ವಿಶೇಷ ವಿಕಲಚೇತನರ ತಾಲೂಕು ಒಕ್ಕೂಟ ರಚನೆ, ಹಕ್ಕು ಮತ್ತು ಹೋರಾಟದ ನವ ನಿರ್ಧಾರ. ಜುಲೈ 12ರಂದು ಆರ್ಬಿಟ್ ಸಂಸ್ಥೆಯಲ್ಲಿ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಸಹಯೋಗದಲ್ಲಿ ನವಜೀವನ ಕಾರ್ಯಕ್ರಮದಡಿಯಲ್ಲಿ ವಿಶೇಷ ವಿಕಲಚೇತನರ ತಾಲೂಕು ಒಕ್ಕೂಟ ರಚನೆ ನಡೆಸಲಾಯಿತು. ಪ್ರತಿಯೊಂದು ಹಳ್ಳಿಗಳ ಸದಸ್ಯರು ಭಾಗವಹಿಸಿ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿದರು. ಮಾನಸಿಕ ಅಸ್ವಸ್ಥರ ಸಮುದಾಯ ಆಧಾರಿತ ಪುನರ್ವಸತಿ ಕಾರ್ಯಕ್ರಮದ ಸಂಯೋಜಕರು ಶ್ರೀ ಪ್ರವೀಣ್ ಒಕ್ಕೂಟದ ಜವಾಬ್ದಾರಿ ವಿವರಿಸಿ ತಮ್ಮ ಹಕ್ಕಿಗಾಗಿ ತಾವೇ ಹೋರಾಡಬೇಕೆಂದು ಸುವಿಸ್ತರವಾಗಿರುವ ಮನಮುಟ್ಟುವ ಹಾಗೆ ಸೂಚನೆ ನೀಡಿದರು. ಮುಂದಿನ ಹೆಚ್ಚು ಫಲಾನುಭವಿಗಳನ್ನು ಗುರುತಿಸಿ ಅವರಿಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡುವಾಗ ನಾವು ಒಂದು ಕಾರ್ಯನಿರ್ವಹಿಸುತ್ತಿದ್ದೇವೆ ತಮ್ಮ ಸಂದೇಶ ಪ್ರಾಸ್ತಿಗಳನ್ನು ತಿಳಿಸಿದ ಪ್ರೊಫೆಸರ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಜೋರು. ಜುಲೈ 9ರಂದು ಕಲಬುರಗಿ ನಗರದ ಚೇತನ ಕೇಂದ್ರದಲ್ಲಿ ಸೇವಾ ಸಂಗಮ ಸಂಸ್ಥೆ ಮತ್ತು ಅಜೀಂ ಪ್ರೇಮ್ಜಿ ಫೌಂಡೇಶನ್ ಸಹಯೋಗದಲ್ಲಿ ಶೀಘ್ರ ಪತ್ತೆ ಹಚ್ಚುವಿಕೆ ಮತ್ತು ಆರಂಭಿಕ ಶಿಕ್ಷಣ ಯೋಜನೆಯ ಅಡಿಯಲ್ಲಿ 9 ಬೆಳವಣಿಗೆ ಕುಂಠಿತ ಮಕ್ಕಳಿಗೆ ಕೇಂದ್ರ ಆಧಾರಿತ ಚಟುವಟಿಕೆಗಳನ್ನು ನಡೆಸಲಾಯಿತು. ಚಲನೆ, ನಿಂತುಕೊಳ್ಳುವುದು, ಹೊರಳಾಟ ಚಟುವಟಿಕೆಗಳ ಕುರಿತು ಪಾಲಕರಿಗೆ ಮಾಹಿತಿ ನೀಡಲಾಯಿತು. ಹೊಸ 4 ಮಕ್ಕಳ ವಿಶ್ಲೇಷಣೆಯಾದ ಬಳಿಕ ಮನೆ ಆಧಾರಿತ ಅಭ್ಯಾಸದ ಬಗ್ಗೆ ತಿಳಿಸಲಾಯಿತು. ಒಟ್ಟು 9 ಪಾಲಕರು ಹಾಗೂ ಕಾರ್ಯಕರ್ತರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ಜುಲೈ 11ರಂದು ಕಲಬುರಗಿ ತಾಲೂಕಿನ ಫರ್ದಾಬಾದ್ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಸೇವಾ ಸಂಗಮ ಸಂಸ್ಥೆ ಹಾಗೂ ಆರೋಗ್ಯ ಇಲಾಖೆ ಸಹಯೋಗದಲ್ಲಿ ವಿಶ್ವ ಜನಸಂಖ್ಯೆ ದಿನಾಚರಣೆ ಆಚರಿಸಲಾಯಿತು. ಡಾಕ್ಟರ್ ಸಂತೋಷ್ ಪಾಟೀಲ್ ಅವರು ದಿನಾಚರಣೆಯ ಮಹತ್ವವನ್ನು ವಿವರಿಸಿದರು. ಶ್ರೀಮತಿ ಗಂಗೂಬಾಯಿ ತಾಯಂದಿರಲ್ಲಿ ಹೆರಿಗೆಯ ಅಂತರದ ಪ್ರಾಮುಖ್ಯತೆಯನ್ನು ತಿಳಿಸಿದರು. ಸೇವಾ ಸಂಗಮ ಸಂಸ್ಥೆಯ ಕಾರ್ಯಕರ್ತ ಶ್ರೀ ರಾಜ್ಕುಮಾರ್ ಜನಸಂಖ್ಯೆ ನಿಯಂತ್ರಣದ ಅತ್ಯಗತ್ಯ ಬಗ್ಗೆ ಮಾತನಾಡಿದರು. ಕಾರ್ಯಕ್ರಮದಲ್ಲಿ 25 ಜನ ಭಾಗವಹಿಸಿದರು. ಕಲಬುರಗಿ, ವಿಜಯನಗರದಲ್ಲಿ ಬೆಳವಣಿಗೆ ಕುಂಠಿತ ಮಕ್ಕಳಿಗೆ ಅರಿವು ಕಾರ್ಯಕ್ರಮ, ಸೇವಾ ಸಂಗಮ ಸಂಸ್ಥೆ ಮತ್ತು ಅಜೀಂ ಪ್ರೇಮ್ಜಿ ಫೌಂಡೇಶನ್ ಸಂಯುಕ್ತಾಶ್ರಯದಲ್ಲಿ ಜುಲೈ 12ರಂದು ಕಲಬುರಗಿಯ ವಿಜಯನಗರ ಕಾಲೋನಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸೇವಾ ಸಂಗಮ ಸಂಸ್ಥೆ ಹಾಗೂ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಸಹಯೋಗದಲ್ಲಿ ಶೀಘ್ರ ಪತ್ತೆ ಹಚ್ಚುವಿಕೆ ಮತ್ತು ಆರಂಭಿಕ ಶಿಕ್ಷಣದ ಅಡಿಯಲ್ಲಿ ಅರಿವು ಕಾರ್ಯಕ್ರಮ ನಡೆಸಲಾಯಿತು. ಶ್ರೀಮತಿ ವಿಜಯಲಕ್ಷ್ಮಿ ಇವರು ಬೆಳವಣಿಗೆ ಕುಂಠಿತ ಮಕ್ಕಳ ಗುರುತಿನ ವಿಧಾನ, ನೀಡಲಾಗುವ ಚಟುವಟಿಕೆಗಳು ಹಾಗೂ ಸರ್ಕಾರದ ಸೌಲಭ್ಯಗಳ ಬಗ್ಗೆ 26 ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಕರಿಗೆ ಮಾಹಿತಿ ನೀಡಿದರು.